ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬಗ್ಗೆ ತಿಳ್ಕೊಂಡಿದ್ದೆವು. ಹೇಗೆ ನಾವು ಸಂಸ್ಥೆಯಲ್ಲಿ ಬಂದಿರುವಂತಹ ಲಾಭ ಅಥವಾ ನಷ್ಟವನ್ನು ಇರುವಂತಹ ಎಲ್ಲ ಪಾಲುದಾರರ ಮಧ್ಯೆ ಹಂಚುತ್ತೇವೆ ಅನ್ನುವಂಥದ್ದು. ಅದಕ್ಕಾಗಿ ನಾವು ಹೇಗೆ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡ್ತೇವೆ ಅನ್ನುವಂಥದ್ದು. ನಂತರ ಆ ಒಂದು ಟಾಪಿಕ್ ಮೇಲೆ ಒಂದು ಪ್ರಾಬ್ಲಮನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೆವು. ಇವತ್ತಿನ ತರಗತಿಯಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡುವ ಸಂಬಂಧ ಇರುವಂತಹ ಒಂದು ಅಡ್ಜಸ್ಟ್ಮೆಂಟ್, ಇಂಟರೆಸ್ಟ್ ಆನ್ ಕ್ಯಾಪಿಟಲ್, ಅದರ ಬಗ್ಗೆ ತಿಳ್ಕೊಳ್ಳುವ. ಇಲ್ಲಿ ಟಾಪಿಕ್ ಕ್ಯಾಲ್ಕ್ಯುಲೇಷನ್ ಆಫ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್. ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಯಾವ ಸಂದರ್ಭದಲ್ಲಿ ನಾವು ಬಂಡವಾಳದ ಮೇಲೆ ಬಡ್ಡಿಯನ್ನು ಕೊಡಬೇಕು, ಯಾವ ಸಂದರ್ಭದಲ್ಲಿ ಕೊಡುವ ಅಗತ್ಯ ಇರುವುದಿಲ್ಲ ಅಂತ. ಪಾಲುದಾರರ ಮಧ್ಯೆ ಆ ಒಪ್ಪಂದದಲ್ಲಿ ಬಡ್ಡಿಯನ್ನು ಕೊಡಬೇಕು ಅಂತ ಹೇಳಿದ್ದಲ್ಲಿ ನಾವು ಬಡ್ಡಿಯನ್ನು ಕೊಡಬೇಕಾಗ್ತದೆ. ಆ ಒಪ್ಪಂದದಲ್ಲಿ ಏನು ಅದರ ಬಗ್ಗೆ ವಿಷಯ ಇಲ್ಲದಿದ್ದಾಗ ನಾವು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನಿದೆಯೋ ಅದರ ಪ್ರೊವಿಷನ್ ಪ್ರಕಾರ ಯಾವುದೇ ಬಡ್ಡಿಯನ್ನು ಕೊಡುವಂತಹ ಅಗತ್ಯವಿರುವುದಿಲ್ಲ. ಇಲ್ಲಿ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡುವ. ಇಲ್ಲಿ ಅವರ ಒಪ್ಪಂದದಲ್ಲಿ ಬಡ್ಡಿಯನ್ನು ಕೊಡಬೇಕು ಅನ್ನುವಂಥ ವಿಷಯ ಇದ್ದಾಗ ಮಾತ್ರ ನಾವು ಕೊಡುವಂಥದ್ದು. ಯಾವ ಕಾರಣಕ್ಕಾಗಿ ಬಡ್ಡಿಯನ್ನು ಕೊಡ್ತಾರೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳುವ. ಸಾಮಾನ್ಯವಾಗಿ ಎರಡು ಸಂದರ್ಭಗಳಲ್ಲಿ ನಾವು ಬಂಡವಾಳದ ಮೇಲೆ ಬಡ್ಡಿಯನ್ನು ಕೊಡುವಂಥದ್ದನ್ನು ಕಾಣ್ತೇವೆ. ಅದು ಯಾವುದು ಅಂತ ಹೇಳಿದರೆ, ಒಂದು ಸಂದರ್ಭ ಎಲ್ಲ ಪಾಲುದಾರರು ಬೇರೆ ಬೇರೆ ಥರದ ಬಂಡವಾಳವನ್ನು ಹೂಡಿಕೆ ಮಾಡಿದಾಗ, ಅಂದರೆ ಅನ್ಈಕ್ವಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಮೇ ಬಿ ಈಗ ಒಬ್ಬ ಪಾಲುದಾರ 10,000 ಬಂಡವಾಳ ಕೊಟ್ಟಿರ್ತಾನೆ, ಇನ್ನೊಬ್ಬ 15,000 ಕೊಟ್ಟಿರ್ತಾನೆ, ಮತ್ತೊಬ್ಬ ಪಾಲುದಾರ ಇದರಲ್ಲಿ 25,000 ಕೊಟ್ಟಿರ್ತಾನೆ. ಈ ರೀತಿ ಅಂತೂ ಬೇರೆ ಬೇರೆ ಮೊತ್ತದ ಬಂಡವಾಳಗಳನ್ನು ಪಾಲುದಾರರು ಕೊಟ್ಟಿದ್ದು ಅವರು ಲಾಭ ಮತ್ತು ನಷ್ಟಗಳನ್ನು ಸಮವಾಗಿ ಹಂಚಿಕೊಳ್ತಾ ಇದ್ದ ಸಂದರ್ಭದಲ್ಲಿ ಬಡ್ಡಿಯನ್ನು ಕೊಡೋದಕ್ಕೆ ಒಂದು ಕಾರಣ ಇರ್ತದೆ. ಇನ್ನೊಂದು, ಅವರೆಲ್ಲರೂ ಸಮವಾಗಿ ಅಥವಾ ಒಂದೇ ಮೊತ್ತದ ಬಂಡವಾಳವನ್ನು ಎಲ್ಲರೂ ಕೊಟ್ಟಿದ್ದಾಗ ಈಕ್ವಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಆ ರೀತಿ ಇದ್ದು ಲಾಭ ನಷ್ಟಗಳನ್ನು ಸಮವಾಗಿ ಹಂಚಿಕೊಳ್ಳದೇ ಇರುವಂಥ ಸಂದರ್ಭ, ಅದನ್ನು ಅನ್ಈಕ್ವಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ನಾವು ಹೇಳ್ಬೋದು. ಸೊ ಹೀಗೆ ಈ ಎರಡು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಬಡ್ಡಿಯನ್ನು ಕೊಡುವುದಕ್ಕೆ ಒಂದು ಕಾರಣ ಇರ್ತದೆ. ನಾವು ಬಡ್ಡಿಯನ್ನು ಲೆಕ್ಕ ಹಾಕುವುದು ಹೇಗೆ ಅಂತ ತಿಳ್ಕೊಳ್ಳುವ. ಬಂಡವಾಳ ಎಷ್ಟಿರ್ತದೋ, ಅಂದರೆ ಬಂಡವಾಳದ ಮೊತ್ತ, ನಾವೊಂದು ಉದಾಹರಣೆ ತಗೊಳ್ಳೋದಾದರೆ 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳುವ. ಬಂಡವಾಳದ ಮೇಲಿನ ಬಡ್ಡಿ ದರ, ರೇಟ್ ಆಫ್ ಇಂಟರೆಸ್ಟ್ ಅಂತ ಹೇಳ್ತೇವೆ, 10% ಪರ್ ಆ್ಯನಮ್ ಅಂತ ಹೇಳುವ. ಇಲ್ಲಿ ಪರ್ ಆ್ಯನಮ್ ಅಂತ ಹೇಳಿದರೆ ವಾರ್ಷಿಕ ದರ ಅಂತ ಅರ್ಥ. ಸೊ ಹೀಗಿರುವಾಗ ನಾವು ಈಗ 1 ವರ್ಷದ ಆ ಬಂಡವಾಳದ ಮೇಲೆ ಬಡ್ಡಿ ಎಷ್ಟು ಅಂತ ಹೇಳೋದಾದರೆ ಸುಲಭವಾಗಿ ಗುಣಿಸಿಕೊಂಡ್ರಾಯಿತು. ಬಂಡವಾಳ ಎಷ್ಟಿದೆಯೋ ಅದರ ಮೇಲೆ ಯಾವ ದರದಲ್ಲಿ ನಾವು ಬಡ್ಡಿಯನ್ನು ಲೆಕ್ಕ ಹಾಕ್ತಿದ್ದೆವು. 10,000 ಗುಣಿಸು 10 ಅಲ್ಲಿ ಭಾಗಿಸು 100, ಈಗ ಎಷ್ಟು ಬರ್ತದೆ? 1,000 ರೂಪಾಯಿ ಬರ್ತದೆ. ಸೊ ಹೀಗೆ ನಾವು ಸುಲಭವಾಗಿ ಬಡ್ಡಿಯನ್ನು ಲೆಕ್ಕ ಹಾಕ್ಬೋದು. ಈಗ ನಾವು ಹಿಂದಿನ ತರಗತಿಯಲ್ಲಿ ಒಂದು ವಿಷಯವನ್ನು ತಿಳ್ಕೊಂಡಿದ್ದೆವು. ಅದು ಯಾವುದು ಅಂತ ಹೇಳಿದರೆ ಎಡಿಷನಲ್ ಕ್ಯಾಪಿಟಲ್, ಆಮೇಲೆ ಸರ್ಪ್ಲಸ್ ಕ್ಯಾಪಿಟಲ್ ವಿತ್ಡ್ರಾನ್ ಫ್ರಮ್ ಬಿಸ್ನೆಸ್ ಅನ್ನುವಂಥದ್ದು. ಸೊ ಈ ಥರದ ಸಂದರ್ಭ ಬಂದಾಗ ಅಲ್ಲಿ ಒಂದಕ್ಕಿಂತ ಹೆಚ್ಚು ಬಂಡವಾಳ ಇರ್ತದೆ ಅಂತ ಹೇಳಿದರೆ ಬಂಡವಾಳದ ಮೊತ್ತವನ್ನು ಕೊಟ್ಟಿರ್ತಾರೆ. ನಾವು ಅದನ್ನು ಓಪನಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬೋದು, ಇನ್ನೊಂದನ್ನು ಎಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ಬೋದು, ಮತ್ತೊಂದನ್ನು ಸರ್ಪ್ಲಸ್ ಕ್ಯಾಪಿಟಲ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್ ಅಂತ ಹೇಳ್ಬೋದು. ಹೀಗೆ ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಬಂಡವಾಳದ ಮೊತ್ತ
ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳಿದರೆ ಕೆಲವು ಸಂದರ್ಭದಲ್ಲಿ ಜಾಸ್ತಿ ಆಗ್ಬೋದು, ಇನ್ನು ಕೆಲವು ಸಂದರ್ಭದಲ್ಲಿ ಕಡಿಮೆ ಆಗ್ಬೋದು. ಆ ಸಂದರ್ಭದಲ್ಲಿ ನಾವು ಟೈಮು ನೋಡಿಕೊಳ್ಬೇಕಾಗ್ತದೆ. ಅಂದರೆ ಅವಧಿ ಏನಿದೆಯೋ ಅದನ್ನು ನೋಡಿಕೊಂಡು ಬಡ್ಡಿಯನ್ನು ಲೆಕ್ಕ ಹಾಕಬೇಕಾಗ್ತದೆ. ಒಂದು ಉದಾಹರಣೆಗೆ ಹೇಳುವುದಾದರೆ, ಈಗ ಈ ಕ್ಯಾಪಿಟಲ್ ಅಮೌಂಟ್ ಏನಿದೆಯೋ ಒಂದು 10,000 ರೂಪಾಯಿ, ಇದು ಆ ವರ್ಷದ ಪ್ರಾರಂಭದಲ್ಲಿ ಇದ್ದದ್ದು ಅಂತ ನಾವು ಅಂದುಕೊಳ್ಳೋಣ. ಉದಾಹರಣೆಗೆ 10,000 ರೂಪಾಯಿ 1/4/2018 ವರ್ಷದ ಪ್ರಾರಂಭಿಕ ದಿನಾಂಕ ಅದು. ಇನ್ನು ಈಗ ಇದರ ಮೇಲೆ ನಾವು ಒಂದು ವರ್ಷಕ್ಕೆ ಬಡ್ಡಿಯನ್ನು ಲೆಕ್ಕ ಹಾಕಿದ್ದೇವೆ, ಅದು 1,000 ರೂಪಾಯಿ ಬಂದಿದೆ. ಒಂದು ವೇಳೆ ಈ ಸಂದರ್ಭದಲ್ಲಿ ಆ ಪಾರ್ಟ್ನರು ಯಾವುದೋ ಒಂದು ತಾರೀಕಿಗೆ, ಉದಾಹರಣೆಗೆ 1 ಜುಲೈ 2018ಕ್ಕೆ ಒಂದಷ್ಟು ಅಧಿಕ ಬಂಡವಾಳ ಕೊಟ್ಟಿದ್ದಾನೆ ಅಂತ, ಮತ್ತೆ ಅವನು ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ ಅಂತ ಹೇಳಿದರೆ ಮತ್ತೆ ಒಂದು 5,000 ರೂಪಾಯಿ ಮಾಡಿದ್ದಾನೆ ಅಂತ ಅಂದುಕೊಳ್ಳಿ. ನಾವು ಇದನ್ನು ಎಡಿಷನಲ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಹೀಗಿದ್ದಾಗ ನಾವು ಈ 10,000 ರೂಪಾಯಿ ಮೇಲೆ ಬೇರೆ ಬಂಡವಾಳವನ್ನು ಬಡ್ಡಿ ಲೆಕ್ಕ ಹಾಕಬೇಕಾಗ್ತದೆ. ಈ 5,000ದ ಮೇಲೆ ಬೇರೆ ಬಡ್ಡಿಯನ್ನು ಲೆಕ್ಕ ಹಾಕಬೇಕಾಗ್ತದೆ. ಯಾಕಂದರೆ ಈ ಬಂಡವಾಳ ಏನು ಕೊಟ್ಟಿದ್ದಾನೋ ಅವನು ಅಧಿಕವಾಗಿ, ಅದು ಎಡಿಷನಲ್ ಆಗಿ ಏನು ಕೊಟ್ಟಿದ್ದಾನೋ ಅದು 1/7/2018ಕ್ಕೆ ಕೊಟ್ಟಿರುವಂಥದ್ದು. ಸೊ ಇದರ ಮೇಲೆ ಈಗ ಬಡ್ಡಿಯನ್ನು ಹೇಗೆ ಲೆಕ್ಕ ಹಾಕ್ಬೋದು ನಾವು? 5,000 ರೂಪಾಯಿ 10% ಅಂತ ಹೇಳಿದರೆ ಹೀಗೆ. ಈಗ ಟೈಮ್ ನಾವು ನೋಡಿಕೊಳ್ಬೇಕು. ಜುಲೈ 1ನೇ ತಾರೀಕಿನಿಂದ ಆ ವರ್ಷ ಕೊನೆ ಆಗುವಂತಹ ತಾರೀಕು. ವರ್ಷ ಪ್ರಾರಂಭ ಆದದ್ದು 1/4/2018 ಆಗಿರೋದ್ರಿಂದ ಆ ವರ್ಷ ಕೊನೆ ಆಗ್ತಿರುವಂಥದ್ದು 31 ಮಾರ್ಚ್ 2019. ಈಗ ನಾವು ಅವಧಿ ಲೆಕ್ಕ ಹಾಕುವುದಾದರೆ 1ನೇ ಜುಲೈನಿಂದ, ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 9 ತಿಂಗಳು ನಮಗೆ ಅವಧಿ ಸಿಗ್ತದೆ. ಈಗ ನಾವೇನು ಮಾಡಬೇಕು? ಆ ಟೈಮನ್ನು ಕೂಡ ಲೆಕ್ಕಕ್ಕೆ ತಗೊಳ್ಬೇಕು. 9 ತಿಂಗಳು ವರ್ಷದಲ್ಲಿ 12 ತಿಂಗಳು, ಹೀಗೆ ನಾವು ಗುಣಿಸು 9/12 ಅಂತ ತಗೊಳ್ಬೇಕು. ಇಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಬಡ್ಡಿ ಎಷ್ಟು ಬರ್ಬೋದು ಅಂತ ಹೇಳಿದರೆ, ಬಹುಶಃ ಒಂದು 350 ಹತ್ರ ಅಮೌಂಟ್ ಬರ್ಬೋದು. ಸೊ ಹೀಗೆ ಇರುವಾಗ ಏನಾಗ್ತದೆ, ನಾವು ಎಡಿಷನಲ್ ಕ್ಯಾಪಿಟಲ್ ಅಂತ ಬಂದಾಗ ನಾವು ಬಡ್ಡಿಯನ್ನು ಈ ಥರ ಲೆಕ್ಕ ಹಾಕಬೇಕಾಗ್ತದೆ. ಇನ್ನು ಅಲ್ಲಿ ಸರ್ಪ್ಲಸ್ ಕ್ಯಾಪಿಟಲ್ ವಿತ್ಡ್ರಾವಲ್ ಅಂತ ನಾವು ಹೇಳ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ಏನು ಆ ಬಂಡವಾಳವನ್ನು ಅವರು ವಾಪಸ್ ಪಡೆದಿರ್ತಾರೋ, ಹಿಂಪಡೆದುಕೊಂಡಿರ್ತಾರೋ, ಅಲ್ಲಿ ಕೂಡ ನಾವು ಬಡ್ಡಿಯನ್ನು ಲೆಕ್ಕ ಹಾಕಿ ಆ ವರ್ಷದ ನಿವ್ವಳ ಬಡ್ಡಿ ಎಷ್ಟು ಅಂತ ನಾವು ಲೆಕ್ಕ ಹಾಕಬೇಕಾಗ್ತದೆ. ಹೀಗೆ ಓಪನಿಂಗ್ ಕ್ಯಾಪಿಟಲ್, ಎಡಿಷನಲ್ ಕ್ಯಾಪಿಟಲ್, ಕ್ಯಾಪಿಟಲ್ ವಿತ್ಡ್ರಾವಲ್ ಅನ್ನುವಂಥ ನಾವು ಬೇರೆ ಬೇರೆ ಸಂದರ್ಭಗಳನ್ನು ಕಾಣ್ಬೋದು. ಈ ಸಂದರ್ಭವನ್ನು ನಾವು ನೋಡಿಕೊಂಡು ಅಲ್ಲಿ ನಾವು ಬಡ್ಡಿಯನ್ನು ಲೆಕ್ಕ ಹಾಕಬೇಕಾಗ್ತದೆ. ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ. ಬಂಡವಾಳದ ಮೇಲೆ ಬಡ್ಡಿಯನ್ನು ಲೆಕ್ಕ ಹಾಕುವ ಸಂಬಂಧ 2 ಜರ್ನಲ್ ಎಂಟ್ರೀಸ್ ಇದೆ. ನಾವು ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡುವಾಗಲೇ ತಿಳ್ಕೊಂಡಿದ್ದೇವೆ. ಮತ್ತೆ ಅದನ್ನು ನೆನಪು ಮಾಡೋದಾದರೆ, ಫಾರ್ ಕ್ರೆಡಿಟಿಂಗ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಒಂದು ಎಂಟ್ರಿಯನ್ನು ಪಾಸ್ ಮಾಡ್ತೇವೆ. ಅದು ಯಾವುದು ಅಂತ ಹೇಳಿದರೆ, ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಅನ್ನುವಂಥದ್ದು. ಆಮೇಲೆ ಇರುವಂಥ ಆ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ಅದನ್ನು ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವೇನು ಮಾಡ್ತೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ತೇವೆ. ಇಲ್ಲೊಂದು ಎಕ್ಸಾಂಪಲ್ ಕ್ವಶನ್ ಇದೆ, ನಾವು ಅದನ್ನು ಈಗ ಸಾಲ್ವ್ ಮಾಡುವ. ಅಲ್ಲಿ 2 ಪಾರ್ಟ್ನರ್ಸ್ ಇದ್ದಾರೆ, ಅಮರ್ ಮತ್ತು ಅಕ್ಬರ್ ಅಂತ ಅವರ ಹೆಸರು. ಅವರು ಕೊಟ್ಟಿರುವಂತಹ ಬಂಡವಾಳದ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಓಪನಿಂಗ್ ಕ್ಯಾಪಿಟಲ್ ಆ್ಯಸ್ ಆನ್ 1 ಏಪ್ರಿಲ್ 2018 ಅಂತ ಕೊಟ್ಟಿದ್ದಾರೆ. ಅಮರ್ 60,000, ಅಕ್ಬರ್ 40,000. ಎಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಆನ್ 1 ಅಕ್ಟೋಬರ್ 2018 ಅಂತ ಹೇಳಿದ್ದಾರೆ. ಅಮರ್ 10,000, ಅಕ್ಬರ್ 5,000. ಆಮೇಲೆ ಕ್ಯಾಪಿಟಲ್ ವಿತ್ಡ್ರಾನ್ ಅಂತ ಹೇಳಿದ್ದಾರೆ. ಅಮರ್ 6,000,
ಅದು ಯಾವ ತಾರೀಕಿಗೆ ಅಂತ ಹೇಳಿದರೆ 1ನೇ ಫೆಬ್ರವರಿ 2019. ಕ್ಯಾಪಿಟಲ್ ವಿತ್ಡ್ರಾನ್ ಬೈ ಅಕ್ಬರ್ ಅಂತ ಕೊಟ್ಟಿದ್ದಾರೆ 2,000 ರೂಪಾಯಿ. ಆ ತಾರೀಕು ಯಾವುದು ಅಂತ ಹೇಳಿದರೆ 31 ಡಿಸೆಂಬರ್ 2018. ಕ್ಯಾಲ್ಕ್ಯುಲೇಟ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ರೇಟ್ ಆಫ್ ಇಂಟರೆಸ್ಟ್ 10% ಪರ್ ಆ್ಯನಮ್. ಅಕೌಂಟಿಂಗ್ ಪೀರಿಯಡ್ 2018-19 ಅಂತ ಹೇಳಿದ್ದಾರೆ. ಈಗ ಈ ಸಂದರ್ಭದಲ್ಲಿ ನಾವು ಹೇಗೆ ಬಡ್ಡಿಯನ್ನು ಲೆಕ್ಕ ಹಾಕುವುದು ಅಂತ ನೋಡೋಣ. ಈ ಒಂದು ಎಕ್ಸಾಂಪಲ್ನಲ್ಲಿ, ಉದಾಹರಣೆಯಲ್ಲಿ ಓಪನಿಂಗ್ ಕ್ಯಾಪಿಟಲ್ ಇದೆ, ಎಡಿಷನಲ್ ಕ್ಯಾಪಿಟಲ್ ಇದೆ, ನಂತರ ಕ್ಯಾಪಿಟಲ್ ವಿತ್ಡ್ರಾನ್ ಏನಿದೆಯೋ ಅದು ಕೂಡ ಇದೆ. ಸೊ ಹೀಗಾಗಿ ಈ 3 ವಿಷಯಗಳನ್ನು ನಾವು ನೋಡಿಕೊಂಡು ಈಗ ಬಡ್ಡಿಯನ್ನು ಲೆಕ್ಕ ಹಾಕಬೇಕು. ಕ್ಯಾಲ್ಕ್ಯುಲೇಷನ್ ಆಫ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್. ನಾನು 2 ಕಾಲಮ್ಗಳನ್ನು ಮಾಡ್ತೇನೆ. ಒಂದು ಕಾಲಮ್ ಅಮರ್, ಇನ್ನೊಂದು ಕಾಲಮ್ ಅಕ್ಬರ್. ಇಲ್ಲಿ ಈಗ ಫಸ್ಟಿಗೆ ನಾವು ಇಂಟರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್ ನೋಡೋಣ. ಈಗ ಅಮರ್ನ ಸಂದರ್ಭದಲ್ಲಿ ಇಲ್ಲಿ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದರೆ 60,000 ಇದೆ. ಆ ತಾರೀಖನ್ನು ಕೊಟ್ಟಿದ್ದಾರೆ ಅವರು 1 ಏಪ್ರಿಲ್ 2018. ಅಮರ್ನ ಓಪನಿಂಗ್ ಕ್ಯಾಪಿಟಲ್ 60,000 ಇದೆ. ಹಾಗಾಗಿ ಅಲ್ಲಿ ಎಷ್ಟು ಬಡ್ಡಿ ಬರ್ತದೆ ಅಂತ ನಾವು ಲೆಕ್ಕ ಹಾಕುವ. ಇಂಟರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್ ಇಲ್ಲಿ 60,000 ಬಡ್ಡಿ ದರ ಕೊಟ್ಟಿದ್ದಾರೆ 10% ಅಂತ. 10/100 ಅಮೌಂಟ್ ಎಷ್ಟು ಬರ್ತದೆ ಅಂತ ಹೇಳಿದರೆ 6,000 ಬರ್ತದೆ. ನಾನು ಅದನ್ನು ಇಲ್ಲೇ ಮೇಲ್ಗಡೆ ಬರೀತೇನೆ. ಅಕ್ಬರ್ನ ಕೇಸಲ್ಲಿ ನೋಡಿ, ಅಲ್ಲಿ ಓಪನಿಂಗ್ ಕ್ಯಾಪಿಟಲ್ 40,000 ಇದೆ, 10% 1 ವರ್ಷಕ್ಕೆ, ಅದರ ಅರ್ಥ 4,000 ರೂಪಾಯಿ ಬರ್ತದೆ. ಇನ್ನು ಎರಡನೇದಾಗಿ ಇಂಟರೆಸ್ಟ್ ಆನ್ ಎಡಿಷನಲ್ ಕ್ಯಾಪಿಟಲ್. ಅವರು ಎಡಿಷನಲ್ ಕ್ಯಾಪಿಟಲ್ ಏನು ಕೊಟ್ಟಿದ್ದಾರೆಯೋ ಅದರ ಮೇಲೆ ನಾವೀಗ ಬಡ್ಡಿಯನ್ನು ಲೆಕ್ಕ ಹಾಕಬೇಕು. ಇಲ್ಲಿ ಅಮರ್ ಏನು ಮಾಡಿದ್ದಾರೆ, ಎಡಿಷನಲ್ ಕ್ಯಾಪಿಟಲ್ ಅಂತ 10,000 ರೂಪಾಯಿ ಕೊಟ್ಟಿದ್ದಾರೆ. ಅಕ್ಬರ್ ಅಲ್ಲಿ 5,000ವನ್ನು ಕೊಟ್ಟಿದ್ದಾರೆ. ಅದರ ದಿನಾಂಕವನ್ನು ಕೂಡ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಒಂದು ಸಲ ನೋಡಿಕೊಳ್ಳಿ. 1/10/2018 ಅಂತ ಹೇಳಿದ್ದಾರೆ. ಇವಾಗ ನಾವು ಅದರ ಮೇಲೆ ಬಡ್ಡಿಯನ್ನು ಲೆಕ್ಕ ಹಾಕಬೇಕು. ಡೇಟನ್ನು ನಾನಿಲ್ಲಿ ಬರೀತೇನೆ, 1/10/2018. ಇಲ್ಲಿ ಅಮರ್ ಕೊಟ್ಟಿರುವಂತಹ ಎಡಿಷನಲ್ ಕ್ಯಾಪಿಟಲ್ ಎಷ್ಟು ಅಂತ ಹೇಳಿದರೆ 10,000 ರೂಪಾಯಿ ಗುಣಿಸು ಬಡ್ಡಿ ದರ 10. ಈಗ ಸಮಯವನ್ನು ನೋಡಿಕೊಳ್ಬೇಕು ನಾವು. ಅವರು ಎಕ್ಸ್ಟ್ರಾ ಅಡಿಷನಲ್ ಕ್ಯಾಪಿಟಲ್ ಯಾವಾಗ ಕೊಟ್ಟಿರುವಂಥದ್ದು, ಅಕ್ಟೋಬರ್ 1ನೇ ತಾರೀಕಿಗೆ ಕೊಟ್ಟಿರೋದು. ಹಾಗಾಗಿ ಅಲ್ಲಿಂದ ವರ್ಷದ ಕೊನೆ ನಾವು ನೋಡಿಕೊಳ್ಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಅಲ್ಲಿ 6 ತಿಂಗಳುಗಳನ್ನು ನಾವು ಕಾಣ್ತೇವೆ. ಹಾಗಾಗಿ 6ರಿಂದ ಗುಣಿಸಿ 12 ತಿಂಗಳಿಂದ ಭಾಗಿಸಬೇಕು, ಅಂದರೆ ಅರ್ಧ ವರ್ಷಕ್ಕೆ ಅಂತ ಲೆಕ್ಕ. ಇವಾಗ ಎಷ್ಟು ಬರ್ತದೆ ನೋಡಿ, 10,000ದ ಮೇಲೆ 10% ಅಂದರೆ 1,000, 6 ತಿಂಗಳಿಗೆ ಅಂತ ಹೇಳಿದರೆ ಅಲ್ಲಿ 500 ರೂಪಾಯಿ ಬರ್ತದೆ. ಇನ್ನು ಅಕ್ಬರ್ನ ಕೇಸಲ್ಲಿ ನೋಡಿ, ಇಂಟರೆಸ್ಟ್ ಆನ್ ಎಡಿಷನಲ್ ಕ್ಯಾಪಿಟಲ್ ಎಷ್ಟಾಗ್ತದೆ ಅಂತ. ಅವರು ಎಡಿಷನಲ್ ಕ್ಯಾಪಿಟಲ್ ಇಲ್ಲಿ ಕೊಟ್ಟಿರುವಂಥದ್ದು 5,000 ರೂಪಾಯಿ, ಬಡ್ಡಿ ದರ 10%, ಸಮಯ ಕೂಡ ಒಂದೇ ಇದೆ ಇಲ್ಲಿ 6/12. ಎಷ್ಟಾಗ್ತದೆ ನೋಡಿ, ಇಲ್ಲಿ 500 ರೂಪಾಯಿ, 250 ರೂಪಾಯಿ ಆಗ್ತದೆ. ಸೊ ಇದು ಇಂಟರೆಸ್ಟ್ ಆನ್ ಎಡಿಷನಲ್ ಕ್ಯಾಪಿಟಲ್ ಅಂತ. ಇನ್ನು ಮೂರನೇ ವಿಷಯ ಇಲ್ಲಿದೆ, ಅದು ಯಾವುದು ಅಂತ ಹೇಳಿದರೆ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ವಿತ್ಡ್ರಾನ್. ಅವರು ಕ್ಯಾಪಿಟಲನ್ನು ಏನು ಹಿಂಪಡೆದಿದ್ದಾರೋ ಅದನ್ನು ಕೂಡ ನಾವು ಲೆಕ್ಕಕ್ಕೆ ತಕ್ಕೊಂಡು ನಿವ್ವಳ ಬಡ್ಡಿ ಎಷ್ಟು ಕೊಡಬೇಕಾಗ್ತದೆ ಅಂತ ಲೆಕ್ಕ ಹಾಕಬೇಕಾಗ್ತದೆ. ಅದನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ. ಈಗ ಇಲ್ಲೀಗ ಅವರು ಎಷ್ಟು ಬಂಡವಾಳವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ನೋಡೋಣ. ಅಲ್ಲಿ
ಅಮರ್ನ ಸಂದರ್ಭದಲ್ಲಿ ಅವರು ಏನು ಮಾಡಿದ್ದಾರೆ, 6,000 ರೂಪಾಯಿ ಬಂಡವಾಳವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಆ ತಾರೀಕು ಯಾವುದು ಅಂತ ಹೇಳಿದರೆ 1 ಫೆಬ್ರವರಿ 2019. ಅಲ್ಲಿ ಮೊತ್ತ ಎಷ್ಟು ಅಂತ ಹೇಳಿದರೆ 6,000 ರೂಪಾಯಿ. ಅಕ್ಬರ್ನ ಕೇಸ್ ನೋಡಿ, 31 ಡಿಸೆಂಬರ್ 2018. ಅಲ್ಲಿ ಮೊತ್ತ ಎಷ್ಟು ಅಂತ ಹೇಳಿದರೆ 2,000 ರೂಪಾಯಿ. ಸೊ ಈಗ ಈ ಸಂದರ್ಭದಲ್ಲಿ ನೋಡಿ ನಾವೇನು ಮಾಡಬೇಕು ಅಂತ, ಇಲ್ಲಿ 6,000 ರೂಪಾಯಿ ಬಡ್ಡಿ ದರ 10%. ಈಗ ನಾವೇನು ಮಾಡಬೇಕು, ಯಾವ ತಾರೀಕಿನಂದು ಅವರು ಆ ಬಂಡವಾಳವನ್ನು ಹಿಂಪಡೆದಿದ್ದಾರೋ ಅಲ್ಲಿಂದ ವರ್ಷದ ಕೊನೆಯ ಅವಧಿಯನ್ನು ತಗೊಳ್ಬೇಕು. 1 ಫೆಬ್ರವರಿ 2019 ಅಂತ ಹೇಳಿದರೆ ಆ ಫೆಬ್ರವರಿ ತಿಂಗಳು ನಂತರ ಮಾರ್ಚ್ 2 ತಿಂಗಳುಗಳು ಬರ್ತವೆ. ಹಾಗಾಗಿ ನಾವು ಗುಣಿಸ್ಕೊಳ್ಳುವಾಗ 2/12 ಅಂತ ತಗೊಳ್ತೇವೆ. ಈಗ ಆ ಅಮೌಂಟ್ ಎಷ್ಟು ಬರ್ತದೆ ಅಂತ ಹೇಳಿದರೆ ಅಲ್ಲಿ 100 ರೂಪಾಯಿ ಬರ್ತದೆ. ಇನ್ನು ಅಕ್ಬರ್ನ ಕೇಸಲ್ಲಿ ನೋಡಿ, 31 ಡಿಸೆಂಬರ್ 2018ಕ್ಕೆ 2,000 ರೂಪಾಯಿ ಬಂಡವಾಳವನ್ನು ಹಿಂಪಡೆದಿದ್ದಾರೆ. ಅದರ ಮೇಲೆ ಬಡ್ಡಿಯನ್ನು ನೋಡೋದಾದರೆ ಇಲ್ಲೀಗ 2,000 ರೂಪಾಯಿ 10%. ಇಲ್ಲಿ ನೋಡಿ ಡಿಸೆಂಬರ್ 31 ಆಗಿರೋದ್ರಿಂದ ಆ ಟೈಮನ್ನು, ಆ ಡಿಸೆಂಬರನ್ನು ಬಿಡಬೇಕು ನಾವು. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳುಗಳು ಸಿಗ್ತವೆ. 3/12 ಆ ಮೊತ್ತ 50 ರೂಪಾಯಿಗಳು. ಈಗ ನಿವ್ವಳ ಅಂದರೆ ಟೋಟಲ್ ಇಂಟ್ರೆಸ್ಟ್ ಅಥವಾ ನೆಟ್ ಇಂಟ್ರೆಸ್ಟ್ ಅಂತ ನಾವು ಹೇಳೋದಾದರೆ ಎಷ್ಟು ಬರ್ತದೆ ಅಂತ ಲೆಕ್ಕ ಹಾಕೋಣ. ಅದಕ್ಕಾಗಿ ಏನು ಮಾಡಬೇಕು, ಇಂಟರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್, ಇಂಟರೆಸ್ಟ್ ಆನ್ ಎಡಿಷನಲ್ ಕ್ಯಾಪಿಟಲ್ ಎರಡನ್ನು ಟೋಟಲ್ ಮಾಡಿಕೊಂಡು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ವಿಡ್ರಾವನ್ನು ನಾವು ಕಳಿಬೇಕಾಗ್ತದೆ. ಈಗ ಎಷ್ಟು ಬಂಡವಾಳ ಅಲ್ಲಿ ಇರ್ತದೋ ಅದರ ಮೇಲೆ ಬಡ್ಡಿಯನ್ನು ಸಂಸ್ಥೆ ಆ ಪಾರ್ಟ್ನರಿಗೆ ಕೊಡಬೇಕಾಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಬಂಡವಾಳವನ್ನು ಹಿಂಪಡೆದ ಸಂದರ್ಭದಲ್ಲಿ ಬಂಡವಾಳ ಕಡಿಮೆ ಆಗ್ತದೆ. ಹಾಗಾಗಿ ಅದನ್ನು ನಾವಿಲ್ಲಿ ಲೆಕ್ಕಕ್ಕೆ ತಗೊಂಡು ನಿವ್ವಳ ಬಡ್ಡಿ ಎಷ್ಟು ಅಂತ ಲೆಕ್ಕ ಹಾಕುವಂಥದ್ದು. ಇಲ್ಲಿ 6,500, 6,500 ಇದನ್ನು ಕಳಿಬೇಕು ನಾವು 100 ರೂಪಾಯಿ. ಹಾಗಾಗಿ ನಿವ್ವಳ ಬಡ್ಡಿ ಎಷ್ಟು ಬರ್ತದೆ ಅಂತ ಹೇಳಿದರೆ 6,400 ರೂಪಾಯಿ ಬರ್ತದೆ. ಅಕ್ಬರ್ನ ಕೇಸಲ್ಲಿ 4,000 ರೂಪಾಯಿ ಪ್ಲಸ್ 250, 4,250. ಅದರಿಂದ 50 ರೂಪಾಯಿಯನ್ನು ಕಳಿಬೇಕು ನಾವು. ಆಗ ಬರುವಂಥ ಮೊತ್ತ 4,200. ಸೊ ಹೀಗೆ ನಾವೇನು ಮಾಡ್ಬೋದು, ಓಪನಿಂಗ್ ಕ್ಯಾಪಿಟಲ್, ಎಡಿಷನಲ್ ಕ್ಯಾಪಿಟಲ್, ಕ್ಯಾಪಿಟಲ್ ವಿತ್ಡ್ರಾನ್ ಅನ್ನುವಂಥ ಎಲ್ಲ ಸಂದರ್ಭಗಳು ಒಟ್ಟಿಗೆ ಬಂದಾಗ ಬಡ್ಡಿಯನ್ನು ಲೆಕ್ಕ ಹಾಕ್ಬೋದು. ಈಗ ಈ ರೀತಿ ನಾವು ಏನು ಲೆಕ್ಕ ಹಾಕಿದ್ದೇವೋ ಇದು ಒಂದು ರೀತಿಯಲ್ಲಿ ನಾವು ಲೆಕ್ಕ ಹಾಕುವಂಥ ಕ್ರಮ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಲೆಕ್ಕ ಹಾಕ್ಬೋದು. ಅದನ್ನು ಹೇಗೆ ಅಂತ ನಾವೀಗ ನೋಡೋಣ. ಈ ಸಂದರ್ಭದಲ್ಲಿ ನಾವು ಅಮರ್ನ ಸಂದರ್ಭದ ಈ ಬಡ್ಡಿಯನ್ನು ಮಾತ್ರ ನಾವು ನೋಡೋಣ. ಈಗ ಅದನ್ನು ಹೇಗೆ ಲೆಕ್ಕ ಹಾಕುವುದು ಅಂತ ಹೇಳಿದರೆ, ಈ ಉತ್ತರ ಈಗ ಒಂದು ಬದಿಯಲ್ಲಿ ಹಾಗೆ ಉಳಿಸಿಕೊಳ್ಳೋಣ. ಈಗ ನಾವು ಇನ್ನೊಂದು ರೀತಿಯಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕುವುದು ಹೇಗೆ ಅಂತ ಹೇಳಿದರೆ, ಅವಧಿಯನ್ನು ನೋಡಿಕೊಂಡು ಆ ಅವಧಿಯಲ್ಲಿ ಎಷ್ಟು ಬಂಡವಾಳ ಇದೆ ಅನ್ನುವಂಥದ್ದನ್ನು ನೋಡಿಕೊಂಡು ನಾವು ಅಲ್ಲಿ ಬಡ್ಡಿಯನ್ನು ಲೆಕ್ಕ ಹಾಕುವಂಥದ್ದು. ಉದಾಹರಣೆಗೆ ಅಥವಾ ಈ ಸಂದರ್ಭ ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ವರ್ಷದ ಪ್ರಾರಂಭದಲ್ಲಿ ಅಮರ್ನ ಸಂದರ್ಭದಲ್ಲಿ ಬಂಡವಾಳ 6,000 ಇತ್ತು. ಅವರು ಎಡಿಷನಲ್ ಬಂಡವಾಳ ಕೊಟ್ಟಿರುವಂಥದ್ದು ಯಾವಾಗ ಅಂತ ಹೇಳಿದರೆ 1/10/2018ಕ್ಕೆ. ಅದರ ಅರ್ಥ ಈ 6,000 ರೂಪಾಯಿ ಅನ್ನುವಂಥದ್ದು 1/4/2018ರಿಂದ ಇಲ್ಲಿ ತನಕ ಇತ್ತು. 1/10/2018 ತನಕ. ಅವಧಿಯನ್ನು ಲೆಕ್ಕ ಹಾಕೋಣ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಕ್ಟೋಬರ್ 1ನೇ ತಾರೀಕಿಗೆ ಅಲ್ಲಿ ಎಕ್ಸ್ಟ್ರಾ ಬಂಡವಾಳ ಕೊಟ್ಟಿದ್ದಾರೆ, ಬಂಡವಾಳ ಜಾಸ್ತಿ ಆಗ್ತದೆ. ಹಾಗಾಗಿ 6,000 ರೂಪಾಯಿ ಇದ್ದದ್ದು ಏನಾಗ್ತದೆ, ಜಾಸ್ತಿ ಆಗ್ತದೆ. ಇಲ್ಲಿ 60,000 ರೂಪಾಯಿ ಇದ್ದದ್ದು ಜಾಸ್ತಿ ಆಗ್ತದೆ. ಅದನ್ನು ನಾವು ಆಮೇಲೆ ಲೆಕ್ಕ ಹಾಕೋಣ. ಇಲ್ಲಿಗೆ ಏನು ಮಾಡೋಣ, ನಾವು ಈ 60,000 ಏನಿತ್ತು ಅದರ ಮೇಲೆ ಬಡ್ಡಿ ಲೆಕ್ಕ ಹಾಕುವ.
ಏಪ್ರಿಲ್ 2018ರಿಂದ ಅಲ್ಲಿ 30 ಸೆಪ್ಟೆಂಬರ್ 2018, 6 ತಿಂಗಳಿಗೆ 60,000 ಮೇಲೆ ನಾವೀಗೇನು ಮಾಡಬೇಕಿಲ್ಲಿ 6 ತಿಂಗಳು ಅನ್ನುವಂತಹ ಟೈಮನ್ನು ತಗೊಳ್ಬೇಕು. ಈಗ ನೋಡಿ 6,000 ಇಲ್ಲೆಷ್ಟು ಬರ್ತದೆ, 3,000 ಬರ್ತದೆ. ಇನ್ನು 1 ಅಕ್ಟೋಬರ್ 2018ರಂದು ಏನಾಗ್ತದೆ ನೋಡೋಣ. 60,000 ಇದ್ದ ಅಲ್ಲಿ ಬಂಡವಾಳ ಅವರು ಇನ್ನೂ ಹೆಚ್ಚಿನ ಬಂಡವಾಳವನ್ನು ಸಂಸ್ಥೆಗೆ ಕೊಡೋದ್ರಿಂದ ಅವರು ಕೊಡ್ತಾ ಇರುವಂಥದ್ದು 10,000 ರೂಪಾಯಿ ಜಾಸ್ತಿ. ಹಾಗಾಗಿ 60,000 ಇದ್ದ ಬಂಡವಾಳ ಈಗ 70,000 ಆಗ್ತದೆ. ಅದರ ಮೇಲೆ 10%. ಈಗ ಅದರ ಅವಧಿಯನ್ನು ನಾವು ನೋಡೋಣ. ನೋಡಿ, 1 ಅಕ್ಟೋಬರ್ 2018ಕ್ಕೆ ಏನಾಗ್ತದೆ, 60,000 ಇರುವಂತಹ ಬಂಡವಾಳ 70,000 ಆಗ್ತದೆ. ಯಾಕಂದರೆ 10,000 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ, 70,000 ಆಯ್ತು. ಈಗ ನೆಕ್ಸ್ಟ್ ಅವರು ಎಲ್ಲಿ ತನಕ ಅದನ್ನು ವಿತ್ಡ್ರಾ ಮಾಡಿಕೊಳ್ಳುವುದಿಲ್ವೋ ಅಲ್ಲಿ ತನಕ ಆ 70,000 ಹಾಗೆ ಇರ್ತದೆ. ಈಗ ನೆಕ್ಸ್ಟ್ ಅವರು ಬಂಡವಾಳವನ್ನು ಹಿಂಪಡೆಯುವುದು ಯಾವಾಗ, 1 ಫೆಬ್ರವರಿ 2019ಕ್ಕೆ. ಅದರ ಅರ್ಥ ಈ 70,000 ಬಂಡವಾಳ 1 ಅಕ್ಟೋಬರ್ 2018ರಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ತನಕ ಇರ್ತದೆ. ಫೆಬ್ರವರಿಗಾಗ ಅವ್ರು ಏನು ಮಾಡ್ತಾರೆ, 6,000 ರೂಪಾಯಿಯನ್ನು ವಾಪಸ್ ಪಡೆದುಕೊಳ್ತಾರೆ. ಆವಾಗ ಅಲ್ಲಿ ಬಂಡವಾಳದಲ್ಲಿ ಮತ್ತೆ ಬದಲಾವಣೆ ಬರ್ತದೆ, ಚೇಂಜ್ ಬರ್ತದೆ. ಹೀಗಾಗಿ 70,000 10% 4 ತಿಂಗಳಿಗೆ ಲೆಕ್ಕ ಹಾಕಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ. ಈಗ ಮೊತ್ತ ಎಷ್ಟು ಬರ್ತದೆ ಅಂತ ಹೇಳಿದರೆ 2,334 ಬರ್ತದೆ. ನಂತರ 1 ಫೆಬ್ರವರಿ 2019ರಂದು ಏನಾಗ್ತದೆ ಅಂತ ಹೇಳಿದರೆ 70,000 ರೂಪಾಯಿ ಇದ್ದ ಬಂಡವಾಳದಲ್ಲಿ ಅವರು 6,000ವನ್ನು ಹಿಂಪಡಿತಾ ಇರುವುದರಿಂದ ಬಂಡವಾಳ ಕಡಿಮೆ ಆಗ್ತದೆ. ಎಷ್ಟಕ್ಕೆ ಕಡಿಮೆ ಆಗ್ತದೆ ಅಂತ ಹೇಳಿದರೆ 64,000ದಷ್ಟು ಆಗ್ತದೆ. 70,000 ಇದ್ದದ್ದು 6,000 ಡ್ರಾ ಆಗ್ತಿರೋದ್ರಿಂದ, ವಿತ್ಡ್ರಾ ಮಾಡ್ತಿರೋದ್ರಿಂದ 64,000 ರೂಪಾಯಿ ಆಗ್ತದೆ. ಅದರ ಮೇಲೆ ಈಗ ನಾವು 10%. ಈಗ ಅವಧಿ ಮತ್ತೆ ನಾವು ನೋಡಬೇಕು. ಈಗ ಈ ಅವಧಿ ಪ್ರಾರಂಭ ಆಗೋದು ಫೆಬ್ರವರಿ 2019. ಅಲ್ಲಿಂದ ಇನ್ನೂ ವರ್ಷ ಕೊನೆ ಆಗೋದನ್ನು ನಾವು ನೋಡಬೇಕು. ಫೆಬ್ರವರಿ, ಮಾರ್ಚ್ 2 ತಿಂಗಳು ಸಿಗ್ತದೆ. ಹೀಗೆ 2/12. ಈಗ ಆ ಮೊತ್ತದ ಮೇಲೆ ಬಡ್ಡಿ ಎಷ್ಟು ಬರ್ತದೆ ಅಂತ ಹೇಳಿದರೆ 1,066 ರೂಪಾಯಿ ಎಷ್ಟು ಬರ್ತದೆ. ಈಗ ನಾವು ಇದನ್ನು ಒಟ್ಟು ಮಾಡಿದಾಗ ಮೊತ್ತ 6,400 ರೂಪಾಯಿ ಬರ್ತದೆ. ಈಗ ಈ ರೀತಿ ನಾವು ಬಡ್ಡಿಯನ್ನು ಲೆಕ್ಕ ಹಾಕಿದಾಗಲೂ ಬರುವಂಥ ಮೊತ್ತ 6,400. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಬಡ್ಡಿಯನ್ನು ಲೆಕ್ಕ ಹಾಕೋದಾದರೂ ಬರುವಂಥ ಮೊತ್ತ ಏನಿದೆಯೋ ಅದು ಸೇಮ್ ಇದೆ, 6,400 ಇದೆ. ಈಗ ನಾವು ಇನ್ನೊಬ್ಬ ಪಾರ್ಟ್ನರ್ ಅಕ್ಬರ್ನ ಸಂದರ್ಭದಲ್ಲಿ ಬಡ್ಡಿಯನ್ನು ಇನ್ನೊಂದು ರೀತಿಯಲ್ಲಿ ಹೇಗೆ ಲೆಕ್ಕ ಹಾಕೋದು ಅಂತ ನೋಡೋಣ. ಈಗ ಇದನ್ನು ನಾವು ಒಂದು ರೀತಿಯಲ್ಲಿ ಲೆಕ್ಕ ಹಾಕಿದೆವು. ಆಗ ಅದರ ಮೊತ್ತ ಎಷ್ಟು ಬಂದಿದೆ ಅಂತ ಹೇಳಿದರೆ ಅದರ ಪ್ರಕಾರ 4,200 ರೂಪಾಯಿ ಬಂದಿದೆ. ಈಗ ಇನ್ನೊಂದು ರೀತಿಯಲ್ಲಿ ಇಂಟರೆಸ್ಟ್ ಆನ್ ಅಕ್ಬರ್ಸ್ ಕ್ಯಾಪಿಟಲನ್ನು ನಾವು ಲೆಕ್ಕ ಹಾಕೋಣ. ಈಗ ನಾವು ನೋಡೋಣ. ಇಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಅವನು ಕೊಟ್ಟಿರುವಂತಹ ಬಂಡವಾಳ 40,000 ರೂಪಾಯಿ. ಆ ಡೇಟ್ ಯಾವಾಗ ಅಂತ ಹೇಳಿದರೆ ಓಪನಿಂಗ್ ಡೇಟ್ ಅದು 1/4/2018. ಅದನ್ನು ನಾನಿಲ್ಲಿ ಬರೀತೇನೆ, 1/4/2018. ಈಗ ಈ 40,000 ಬಂಡವಾಳ ಯಾವ ತಾರೀಕಿನ ತನಕ ಇರ್ತದೆ ಅಂತ ನಾವು ನೋಡೋಣ. ಅಲ್ಲಿ ಅವರು ಎಡಿಷನಲ್ ಕ್ಯಾಪಿಟಲ್ ಕೊಟ್ಟಿರುವಂಥದ್ದು 1 ಅಕ್ಟೋಬರ್ 2018. ಅದರ ಅರ್ಥ 30 ಸೆಪ್ಟೆಂಬರ್ 2018 ತನಕ 40,000 ರೂಪಾಯಿ ಬಂಡವಾಳ ಇರ್ತದೆ. 10%, 6 ತಿಂಗಳು ಅವಧಿ, ಏಪ್ರಿಲ್ನಿಂದ ಸೆಪ್ಟೆಂಬರ್. ಅಲ್ಲಿ ಬರುವಂತಹ ಬಡ್ಡಿ 2,000 ರೂಪಾಯಿ. ಇನ್ನು 1 ಅಕ್ಟೋಬರ್ 2018ರಂದು ಅವರು ಎಕ್ಸ್ಟ್ರಾ ಬಂಡವಾಳ ಕೊಡೋದ್ರಿಂದ ನಾವು ಎಡಿಷನಲ್ ಕ್ಯಾಪಿಟಲ್ ಅಂತ ಹೇಳ್ತೇವೆ, 5,000 ಕೊಡ್ತಾ ಇದ್ದಾರೆ.
ಇವಾಗ ಏನಾಗ್ತದೆ, 40,000 ರೂಪಾಯಿ ಇರುವಂತಹ ಬಂಡವಾಳ 45,000 ರೂಪಾಯಿ ಆಗ್ತದೆ. ಅದರ ಮೇಲೆ 10%. ಈಗ ಅವಧಿಯನ್ನು ನಾವು ಮತ್ತೆ ನೋಡಬೇಕು. ಈಗ ಅವರು ಬಂಡವಾಳವನ್ನು ವಾಪಸ್ ಪಡಿತಾ ಇರುವಂಥದ್ದು, ಹಿಂಪಡಿತಾ ಇರುವಂಥದ್ದು ಯಾವಾಗ ಅಂತ ಹೇಳಿದರೆ 31 ಡಿಸೆಂಬರ್ 2018. ಅದರ ಅರ್ಥ ಅವಧಿಯನ್ನು ಇಲ್ಲಿ ನೋಡಿ, 1 ಅಕ್ಟೋಬರ್ 2018ರಿಂದ 31 ಡಿಸೆಂಬರ್ 2018 ತನಕ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳುಗಳ ಅವಧಿ. ಈಗ ಅಲ್ಲಿ ಬಡ್ಡಿ 1,125ರಷ್ಟು ಆಗ್ತದೆ. ನೆಕ್ಸ್ಟ್ 31 ಡಿಸೆಂಬರ್ 2018ರಂದು ಅವರು 2,000 ರೂಪಾಯಿಯಷ್ಟು ಬಂಡವಾಳವನ್ನು ಹಿಂಪಡಿತಾ ಇರೋದರಿಂದ 45,000 ರೂಪಾಯಿ ಇದ್ದ ಬಂಡವಾಳ ಏನಾಗ್ತದೆ, 43,000 ಆಗ್ತದೆ. ಆ ಅವಧಿಯನ್ನು ನಾವು ನೋಡಿ, 31 ಡಿಸೆಂಬರ್ 2018ರಿಂದ 31 ಮಾರ್ಚ್ 2019, ವರ್ಷದ ಕೊನೆ. 43,000 10% ಅವಧಿ ನೋಡಿ. 31 ಡಿಸೆಂಬರ್ ಅಂತ ಹೇಳಿದರೆ ನಾವು ಜನವರಿಯಿಂದ ಲೆಕ್ಕ ಹಾಕ್ತೇವೆ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳುಗಳು. ಈಗ ಆ ಮೊತ್ತ ಎಷ್ಟು ಅಂತ ಹೇಳಿದರೆ 1,075. ಈಗ ನಾವು ಇದೆಲ್ಲವನ್ನು ಕೂಡಿಸಿದಾಗ ಬರುವಂತಹ ನಿವ್ವಳ ಬಡ್ಡಿ 4,200. ಹೀಗೆ ನಾವು ಯಾವುದೇ ರೀತಿಯಲ್ಲಿ ಏನು ಮಾಡಬಹುದು, ಬಡ್ಡಿಯನ್ನು ಲೆಕ್ಕ ಹಾಕಬಹುದು. ಹೀಗೆ ನಾವು 2 ರೀತಿಯಲ್ಲಿ ಬಂಡವಾಳದ ಮೇಲೆ ಬಡ್ಡಿಯನ್ನು ಲೆಕ್ಕ ಹಾಕ್ಬೋದು. ಇದರ ಬಗ್ಗೆ ಎಲ್ಲ ನೋಟ್ಸ್ ಏನಿದೆಯೋ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟದಿದೆ, ನೀವು ಅದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು. ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ಉಳಿದ ವಿಷಯವನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ.